ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರಿಂದ ಧರಣಿ ಕೂಡ ನಡೆಯಿತು. ಸದನದಲ್ಲಿ ಬಾವಿಗಿಳಿದು ಕಾಂಗ್ರೆಸ್ನ ಪುಟ್ಟಣ್ಣ ವಿರುದ್ಧ ಅಸಮಾಧಾನವನ್ನ ಬಿಜೆಪಿಯವರು ಹೊರಗಾಕ್ತಾ ಇದ್ದಾರೆ. ಅವ್ರನ್ನೇ ಸದನದಿಂದ ಹೊರಗಾಕಬೇಕು ಅಂತ ಬಿಜೆಪಿ ಸದಸ್ಯರು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಮತ್ತು ಪುಟ್ಟಣ್ಣ ನಡುವೆ ವಾಗ್ವಾದ ಕೂಡ ಆಯಿತು. ಪಾಯಿಂಟ್ ಆಫ್ ಆರ್ಡರ್ ಎತ್ತಿದ್ರು ಛಲವಾದಿ ನಾರಾಯಣ ಸ್ವಾಮಿ ಅವರು. ನಾವು ಕೂರಲ್ಲ, ಥೂ ನಿಮ್ ಜನ್ಮಕ್ಕೆ ಅಂದ್ರು. ಈಗ ನೋಡಿದ್ರೆ ಸದನ ನಿಮ್ಮ ಕುಂದ ಅಂದ್ರು. ಇದು ದುರಂಕಾರದ ಪರಮಾವಧಿ ಅಲ್ವಾ ಅಂತ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪುಟ್ಟಣ್ಣ ಹೇಳಿಕೆಯನ್ನ ಖಂಡಿಸಿ ಬಾವಿಗಿಳಿದು ಬಿಜೆಪಿ ನಾಯಕರು ಪ್ರತಿಭಟನೆ ಕೂಡ ಮಾಡಿದ್ರು. ಜೆಡಿಎಸ್ ಸದಸ್ಯರು ಪುಟ್ಟಣ್ಣ ಹೇಳಿಕೆ ಸರಿಯಲ್ಲ ಅಂತ ಖಂಡಿಸಿ ಪ್ರತಿಭಟನೆ ಮಾಡಿದ್ರು. ಸಭಾಪತಿ ಹೊರಟ್ಟಿ ಅವರು ಆ ಪದವನ್ನ ಕಡತದಿಂದ ಫೈಲ್ನಿಂದ ರಿಮೂವ್ ಮಾಡಬೇಕು, ಕೂಡ ಡಿಜಿಟಲ್ ರಿಮೂವ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಕಡತದಿಂದ ಪದ ತೆಗೆಯೋಕೆ ಕೇಳಿ ಆ ನಂತರ ಕೂರಲು ಹೇಳಿದ್ರು ಸಭಾಪತಿ ಹೊರಟ್ಟಿ ಅವರು. ನೀವು ಮಾತಾಡ್ದಾಗ ಪೀಠ ಕೇಳಿದ್ದೀವಿ. ವಿರೋಧ ಪಕ್ಷದ ನಾಯಕರಾಗಿ ನನ್ನ ಜವಾಬ್ದಾರಿಯನ್ನು ಪ್ರಶ್ನೆ ಮಾಡೋದು ನನ್ನ ಹೌದು. ಸುನೀಲ್ ಪ್ಲೀಸ್ ನೀವು ಮಾತಾಡಿ ನಿಮ್ಮ ಒಪ್ಪಂದಲ್ಲ ಅದಕ್ಕೆ ಯಾರವ್ರ ನಮ್ಮ ನೆನ್ನೆ ನಿಮ್ಮ ಜೀವಕ್ಕೆ ನಿಮ್ಮ ಒಪ್ಪಂದಲ್ಲ ಈಗ ಅದು ನೋಡಿ ಕರೆಕ್ಟ್ ನಿಮ್ಮ ಅಪ್ಪನಿಗೆ ಒಂದು ನಿಮಿಷ. ಒಂದು ನಿಮಿಷ ಒಂದು ನಿಮಿಷ ರೀ.